ಆಲೂ ಪರೋಟ, ಪನ್ನೀರ್ ಪರೋಟ, ಹಾಗೆ ಹಸಿ ಬಟಾಣಿ ಪರೋಟ ಎಲ್ಲ ನೋಡಿದ್ರಿ ನೀವು. ಇದೊಂದು ಪರೋಟ ಉಳ್ದಿತ್ತು ನೋಡಿರಿ. ಯಾರಿಗೆ ವೆಜಿಟೇಬಲ್ ಇಷ್ಟ ಆಗಲ್ಲ, ತರಕಾರಿ ಬೇಡ ಅಂತಿರ್ತಾರಲ್ಲ, ಆ ತರಕಾರಿಯಿಂದ ಮಾಡಿದ್ದು. ನಿಮಗೆಲ್ಲ ಗೊತ್ತಾಗಿರಬೇಕು. ಮೂಲಂಗಿ ಪರೋಟ ಇದು. ಮೂಲಂಗಿ ಗಡ್ಡಿನ ತಿನ್ನೋಕೆ ಬೇಜಾರು ಮಾಡ್ಕೊಂಡ್ರೆ ಮೂಲಂಗಿ ಪರೋಟನೂ ಮಾಡಿಕೊಂಡು ಮೂಲಂಗಿ ಈ ಥರನೂ ತಿನ್ಬೋದು ಅಂತಂದು ಹೇಳಿ ನಾನು ಮಾಡ್ಕೊಂಡು ತಿಂದ ಮೇಲೆ ಗೊತ್ತಾಗಿದ್ದು. ತುಂಬ ಚೆನ್ನಾಗಿತ್ತು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೋಬೇಕು ಅಂತಂದರೆ ಫುಲ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ಇಲ್ಲಿ ನೋಡಿರಿ, ನಾನು ಮೂಲಂಗಿ ತಗೊಂಡ್ಬಿಟ್ಟು 3 ಮೂಲಂಗಿ ತಗೊಂಡು ಅದ್ರ ಮೇಲ್ದೆಲ್ಲ ಸ್ಕಿನ್ ಐತಲ್ಲ ಅದನ್ನ ತೆಗೆದುಬಿಟ್ಟು ನಾನು ಸಿಪ್ಪಿನ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇಲ್ಲಿ ತುರೆಮಣಿ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ತುರ್ಕೋಬೇಕು. ಚೆನ್ನಾಗಿ ತುರ್ಕೊಂಡ್ರೆ ಇದನ್ನು ಪರೋಟ ಮಾಡೋದು ಅಂತಂದು ಹೇಳಿ ಹೇಗೆ ಅಂತ ನೋಡಿಕೊಡ್ರಿ ನೀವು. ಒಂದೊಂದೇ ಪ್ರೊಸೀಜರ್, ಒಂದೊಂದೇ ಸ್ಟೆಪ್ಪು ತೊಳ್ಕೊಂಬಿಟ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ ಅದನ್ನು ಈ ಥರ ಎಲ್ಲ ತುರ್ಕೋತಿದ್ದೇನೆ. ಹಾಗೆ ಅದ್ರ ಸೊಪ್ಪನ್ನು ಎಲ್ಲ ನಾನು ಸೈಡ್ ತೆಗೆದಿಟ್ಟಿದ್ದೀನಿ. ಆ್ಯಕ್ಚುಲಿ ಇದಕ್ಕೇನರ ಕಾಂಬಿನೇಷನ್ ಸೈಡಿಗೆ ಕೋಸಂಬರಿ ಇದು ಮಾಡ್ಕೊಳ್ಳೋಣ ಅಂತ. ಬಟ್ ಲಾಸ್ಟಿಗೆ ಮಾಡಿದ ಮೇಲೆ ಗೊತ್ತಾಯಿತು ಇದೇನು ಬೇಕಾಗಂಗಿಲ್ಲ ಅಂತಂದು ಹೇಳಿ ತೊಳೆದ್ರಂತೂ ಇಟ್ಟಿದ್ದೆ. ನೋಡೋಣ ಅಂತಂದು ಹೇಳಿ ನೋಡಿರಿ, ನೀವು ಗೊತ್ತಾಗುತ್ತೆ ಏನೇನು ಮಾಡಿದೆ ನಾನು, ಹೇಗೆ ಮಾಡಿದೆ ಅಂತಂದೇಳಿ. ಇದೆಲ್ಲ ತುರ್ಕೊಂಡಾದ್ಮೇಲೆ ಇದನ್ನು ಒಂದು ಸ್ಟೇನರ್ ತಗೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಹಿಂಡ್ಕೊಂಬಿಟ್ಟು ಸ್ವಲ್ಪ ನೀರು ಉಳ್ದಂಗೆ ಸ್ಟೇನ್ ಮಾಡ್ಕೊಂಬಿಡ್ರಿ ಇದನ್ನು. ಅಂತಂದ್ರೆ ನೀರು ಜಾಸ್ತಿ ಉಳಿತು ಅಂತಂದ್ರೆ ನಿಮಗೆ ಗೊತ್ತಾಗಿರಬೇಕು ಪರೋಟ ಮಾಡೋಕ್ಕಾಗಂಗಿಲ್ಲ, ನೀರಿನ ಅಂಶ ಜಾಸ್ತಿ ಇರುತ್ತೆ ಅಂತಂದು ಹೇಳಿ. ಹಾಗೆ ಹಿಂಗೆ ಸ್ಟೇನರ್ ತಗೊಂಡ್ಬಿಟ್ಬಿಟ್ಟು ನಾನು ಅದಕ್ಕೆ ನಾನು ಇದನ್ನೆಲ್ಲ ಚೆನ್ನಾಗಿ ಹಿಂಡ್ಕೊಂಬಿಟ್ಟು ಸ್ಟೇನ್ ಮಾಡ್ಕೊಳ್ತೀನಿ. ಅಯ್ಯೋ ಇದನ್ನೇನಪ್ಪ, ಇದನ್ನು ಸ್ಟೇನ್ ಮಾಡಿದ್ದನ್ನು ಮೂಲಂಗಿ ರಸನ ಮೂಲಂಗಿ ನೀರನ್ನು ಚೆಲ್ಲಿಬಿಡೋದ ಅಂತ ಯೋಚನೆ ಮಾಡ್ತಾಯಿದ್ದೀರಾ ನೀವು. ಹಾಗೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಅದನ್ನು ವೇಸ್ಟ್ ಮಾಡಲ್ಲ. ನಾನು ಏನು ಮಾಡೋದು ಅಂತ ತೋರಿಸ್ತೀನಿ. ಇದನ್ನೆಲ್ಲ ಹಿಂಡ್ಕೊಂಬಿಟ್ಟು ಚೆನ್ನಾಗಿ ಹಿಂಡ್ಕೊಂಬಿಟ್ಟು ಫಸ್ಟಿಗೆ ಹಿಂಡ್ಕೊಳ್ರಿ ಚೆನ್ನಾಗಿ. ಪರೋಟ ಮಾಡೋದು ಅಷ್ಟೇ ಅಲ್ಲ, ರಸನೂ ಕೂಡ ಇಂಪಾರ್ಟೆಂಟು. ರಸದಲ್ಲೇನೇ ಇರೋದು ಎಲ್ಲ ವಿಟಮಿನ್ಸು ಮಿನರಲ್ಸು ಅಲ್ವಾ. ಹಾಗಾಗಿ ಅದೆಲ್ಲ ತೆಗೆದಾದ್ಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ ಅದನ್ನು ಅದನ್ನು ಮೂಲಂಗಿ ರಸದಲ್ಲಿನೇ ಏನು ಮಾಡ್ತೀನಿ ಅಂದರೆ ಗೋಧಿ ಹಿಟ್ಟು ಹಾಕ್ಕೊಂಬಿಟ್ಟು ನಾನು ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಎಷ್ಟು ನೀರು ಹಿಡಿತೈತೆ ನೋಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಸ್ಕೊಂಡು ಚೆನ್ನಾಗಿ ಎತ್ತಿಟ್ಬಿಡೋಣ. ನಾ ಇಲ್ಲೊಂದು 6 ಚಪಾತಿ ಆಗೋ ಅಷ್ಟು ಗೋಧಿ ಹಿಟ್ಟು ತೊಗೊಂಡ್ಬಿಟ್ಟು ನಾನು ಎತ್ತಿಟ್ಬಿಟ್ಟೆ. ನಿಜವಾಗ್ಲೂ ಫ್ರೆಂಡ್ಸು ಎಷ್ಟು ಚೆನ್ನಾಗಿರ್ತೈತಿ ಅಂತಂದ್ರೆ, ಇದೇನಪ್ಪ ಇಷ್ಟೆಲ್ಲ ರಗಳೆ ಮಾಡೋದೇನೋ ಅಂತಂದೇಳಿ ಅನ್ಕೋಬೇಡಿ. ಎಲ್ಲ ಥರದ್ದು ತಿನ್ನಬೇಕು. ಇರೋದು ಒಂದೇ ಜೀವನ. ಎಲ್ಲ ತಿಂದು ಅರ್ಗಿಸ್ಕೊಂಡ್ಬಿಡಬೇಕು. ಎಲ್ಲ ರುಚಿನೂ ಗೊತ್ತಿರಬೇಕು ಅಂತಂದೇಳಿ ನಾನು ಅನ್ಕೋತೀನಿ. ಆ್ಯಕ್ಚುಲಿ ಪರೋಟ ಸುಮಾರು ರೆಸಿಪಿಗಳಿದಾವೆ ನನ್ನ ಯೂಟ್ಯೂಬಲ್ಲಿ. ಹಾಗೆ ನಾನು ಅದನ್ನು ಚಪಾತಿ ಹಿಟ್ಟು ನಾದ್ಬಿಟ್ಟು ಒಂದು ಕಡೆ ಸೈಡ್ ಇಟ್ಬಿಟ್ಟು ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಅದಕ್ಕೆ ನಾನು ಹಸಿ ಶುಂಠಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಹಾಗೆ ಕರಿಬೇವು, ಕೊತ್ತಂಬರಿನ ಯಾವಾಗಲೂ ಹೇಳ್ತಿರ್ತೀನಿ ಈ ಥರ ರುಬ್ಬೇಕಾದ್ರೆ ಕರಿಬೇವನ್ನೆಲ್ಲ ಜಾಸ್ತಿ ಹಾಕೋಬೇಕು ಅಂತಂದು ಹೇಳಿಬಿಟ್ಟು. ಅಂದರೆ ಇದರಲ್ಲಿ ಐರನ್ ಜಾಸ್ತಿ ಇರುತ್ತಲ್ಲ ಅದಕ್ಕೆ. ಇಲ್ಲಿ ನಾನು ಕೊತ್ತಂಬರಿ ಇದಕ್ಕೆ ಹಾಕೋತಾ ಇಲ್ಲ, ನಾನು ಮೇಲ್ಗಡೆ ಹಾಕೋತೀನಿ. ನೋಡಿರಿ, ಇದನ್ನು ನಾನು ತೆರಿಯಾಗಿ ರುಬ್ಕೊಂಬಂದೆ. ಅದನ್ನು ತೆರಿಯಾಗಿ ರುಬ್ಬಿದ್ರೆ ಚೆನ್ನಾಗಿರ್ತೈತಿ ಇದು. ನೋಡಿರಿ, ನೀವು ಮಕ್ಕಳಿಗೆಲ್ಲ ಮಾಡಿಕೊಡೋದಾದರೆ ಲಂಚ್ ಬಾಕ್ಸಿಗೆಲ್ಲ ಈ ಪರೋಟ ಚೆನ್ನಾಗಿರ್ತೈತಿ. ಇಲ್ಲಿ ಖಾರನ ಕಡಿಮೆ ಹಾಕ್ಬೋದು ನೀವು. ನಾನು ಮಕ್ಕಳಿಗೇನು ಕೊಡ್ತಾಯಿಲ್ಲ, ನಮ್ಮ ಮನೆಯವರು ನಾನು ತಿಂತಾಯಿದ್ದೀವಿ. ಅದಕ್ಕೆ ಒಂದು ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತಂದೇಳಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಮತ್ತು ಖಾರವಾಗಿದ್ದರೆ ಪರೋಟಗಳು ಟೇಸ್ಟ್ ಅಂತಂದು ಹೇಳಿ. ಮತ್ತು ಇದಕ್ಕೇನು ನಾನು ಮೊದಲೇ ಹೇಳ್ದಂಗೆ ಸೊಪ್ಪು ಏನಾದರೂ ಮಾಡೋಣ ಸೈಡ್ ಡಿಶ್ ಆಗಿ ಅಂತ ಅಂದ್ಕೊಂಡ್ರೆ ಮಾಡ್ತಾ ಗೊತ್ತಾಯಿತು ಏನು ಬೇಕಾಗಲ್ಲ ಇದಕ್ಕೆ ಅಂತಂದು ಹೇಳಿಬಿಟ್ಟು. ಹಾಗಾಗಿ ಒಂದು ಸ್ವಲ್ಪ ಸ್ಪೈಸಿನೇ ಜಾಸ್ತಿ ಮಾಡಿದೆ. ಮತ್ತು ಕೊತ್ತಂಬರಿನೂ ತೊಳೆದುಬಿಟ್ಟು ಇಟ್ಟಿದ್ದೆ ನಾನು. ಚಿಕ್ಕದಾಗಿ ಚೆನ್ನಾಗಿ ಬರಲಿ, ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಪರೋಟದಾಗೆ ಅಂತಂದು ಹೇಳಿಬಿಟ್ಟು ನಾನು ಕತ್ತರಿ ತಗೊಂಡೇ ಕಟ್ ಮಾಡ್ತಾಯಿದ್ದೀನಿ. ಈ ಥರ ಐಡಿಯಾನು ಕೂಡ ಚೆನ್ನಾಗೈತೆ ನೋಡಿರಿ. ಕತ್ತರಿ ತಗೊಂಡು ಕಟ್ ಮಾಡಿದ್ರೆ ನಿಮಗೆ ನೀಟಾಗಿ ಚಿಕ್ಕದು ಪೀಸ್ ಬರ್ತೈತಿ. ಈ ಮೂಲಂಗಿ ಇದ್ರ ಮೇಲೆ ನಾನು ಇದೆಲ್ಲ ಹಾಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ ಏನಂತಂದ್ರೆ ಖಾರದ ಪುಡಿನ ಹಾಕೋಬೇಕು. ನೀವು ಹಸಿಮೆಣ್ಸಿನ್ಕಾಯಿ ಕಡಿಮೆ ಹಾಕಿದ್ರಿ ಅಂತಂದರೆ ಖಾರದ ಪುಡಿನ ಹಾಕ್ಕೊಂಡ್ರೆ ಬೆಟರ್ ನೀವು. ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿದ್ದೆ ಅಂತ ನಾನು ಇಲ್ಲಿ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಅಜ್ವಾನನ ಕ್ರಷ್ ಮಾಡಿ ಹಾಕ್ಕೋತಾ ಇದ್ದೀನಿ. ಆಮ್ಚೂರು ಪೌಡ್ರ್ ಇದ್ದರೆ ಹಾಕ್ಕೊಳ್ರಿ, ತುಂಬ ಟೇಸ್ಟ್ ಕೊಡ್ತೈತಿ. ಹುಳಿಯಾಗಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ. ಆಮೇಲೆ ನಾನು ಏನು ಮಾಡಿದ್ದೀನಿ ಅಂತಂದ್ರೆ ಅಜ್ವಾನ ಅಂದ್ರೂ ಸಖತ್ ಟೇಸ್ಟ್ ಕೊಡ್ತೈತಿ. ನಾವು ಎಲ್ಲ ಹೇಳ್ತೀನಿ, ಎಲ್ಲ ಪರೋಟದಲ್ಲಿ ಯಾವುದು ನೀರು ಎಳೆಯೋ ಪದಾರ್ಥ ಇರ್ತೈತಲ್ಲ ಅದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿರ್ತಾವಲ್ಲ ಪಟ್ಟಂತ ಅವಾಗೇ ಮಾಡಿದ ತಕ್ಷಣ ಮಾಡ್ಕೊಂಬಿಡಬೇಕು. ಈ ಗೋಧಿ ಹಿಟ್ಟು ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಗೋಧಿ ಹಿಟ್ಟು ಚೆನ್ನಾಗಿ ನೆಂದಿತ್ತು. ಅದನ್ನು ಚೆನ್ನಾಗಿ ಉಳ್ಳಿ ಮಾಡ್ಕೊಂಬಿಟ್ಟು ಅದನ್ನು ಕೂಡ ಒಂದು 6 ಚಪಾತಿ ಆದವು. 6 ಚಪಾತಿ ಆಗೋಷ್ಟು ಹಿಟ್ಟು ಕಲಸಿದ್ದೆ ನಾನು. ಅದಕ್ಕೆ ನಾನು ಮಾಡ್ಕೊಂಬಿಟ್ಟು ಅದನ್ನು ನಾನು ಪರೋಟ ಮಾಡ್ತಿದ್ದೀನಿ. ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತಂದೇಳಿ ನೋಡ್ಕೊಳ್ರಿ ಕರೆಕ್ಟಾಗಿ. ಸಖತ್ತಾಗಿರ್ತೈತಿ. ಯಾವ ರೆಸ್ಟೋರೆಂಟು ಯಾವ ಹೋಟ್ಲಲ್ಲಿ ಕೂಡ ಈ ಥರದ್ದು ಒಂದು ಒಳ್ಳೆ ರೆಸಿಪಿ ಸಿಗೋಲ್ಲ. ಮಕ್ಕಳಂತೂ ಸಖತ್ತಾಗಿ ಇಷ್ಟ. ಅದೆಲ್ಲ ಮಾಡ್ಕೊಂಬಿಟ್ಟು ನಾನು ಚೆನ್ನಾಗಿ ಚಪಾತಿ ಹೇಗೆ ಉತ್ತವಲ್ಲ ಹಾಗೆ ಉತ್ಕೊಳ್ರಿ. ಏನಿಲ್ಲೇನು ಮಡ್ಸೋದು ಬೇಕಾಗಿಲ್ಲ ನೀವು.
ಹಾಗೆ ಪದರ ಚಪಾತಿ ಆಗೋದು ಬೇಕಾಗಿಲ್ಲ. ಪರೋಟ ಮಾಡ್ತಾ ಇರೋದ್ರಿಂದ, ಮೂಲಂಗಿ ಪರೋಟ ಮಾಡ್ತಾ ಇರೋದ್ರಿಂದ ಸುಮ್ಮನೆ ಹಂಗೆ ನೀಟಾಗಿ ರೌಂಡಾಗಿ ಉದ್ಕೊಂಡ್ರೆ ಸಾಕು ನೀವು. ಈಗ ಡೈಲಿ ಹೇಗೆ ಮಾಡ್ತೀರ ಚಪಾತಿ ಹಾಗೆ ಈಗ ಹೇಗೆ ಮಾಡೋದು ಅಂತಂದರೆ ನಾನು ತೋರಿಸ್ತೀನಿ ನೋಡಿ. ಈಗ ನಾನೇನು ಮೂಲಂಗಿ ತುರಿದ್ಬಿಟ್ಟು ಅದಕ್ಕೆಲ್ಲ ಮಸಾಲ ಹಾಕ್ಕೊಂಡು ರೆಡಿ ಮಾಡಿದ್ದೀನಲ್ಲ, ಅದನ್ನೆಲ್ಲ ಇದಕ್ಕೆ ಚಪಾತಿಗೆ ಸ್ಪ್ರೆಡ್ ಮಾಡ್ತೀನಿ. ಚಪಾತಿ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಇದನ್ನೆರಡೂ ಕಡೆನೂ ನಾನು ಸ್ಕ್ವೇರಾಗಿ ಮಡಚ್ಕೊಂಬಿಟ್ಟು ಲೈಟಾಗಿ ಲಟ್ಸಿದ್ರೆ ಏನು ಚೆನ್ನಾಗಿರ್ತದೆ ಗೊತ್ತಾ. ಜೋರಾಗಿ ಫ್ರೆಶ್ ಮಾಡಿ ಲಟ್ಸೋಕೆ ಹೋಗಬೇಡಿ, ಆ ಕಡೆ ಈ ಕಡೆ ಎಲ್ಲ ಸ್ಪ್ರೆಡ್ ಆಗುತ್ತೇನೋ. ಮತ್ತು ನಾನು ಹೇಳ್ತಿದ್ದೇನೆ, ನೆನಪಿಟ್ಕೊಳ್ರಿ, ಉಪ್ಪು ತಕ್ಷಣವೇ ಕಲಿಸ್ಬಿಟ್ಟು ಹಾಕಿಬಿಡ್ಬೇಕು. ನೀವು ಕಲಿಸ್ಕೊಂಡು ಆಮೇಲೆ ಮಾಡೋದು ಬಿಡು ಅಂತಂದೇಳಿ ರೆಡಿ ಮಾಡಿಬಿಟ್ಟು ಆಮೇಲೆ ಮಾಡೋದಂತ ಬಿಟ್ಟರೆ ಅದು ಮತ್ತು ಮೂಲಂಗಿಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ನಿಮಗೆ ಲಟ್ಸೋಕ್ಕೆ ಆಗೋಲ್ಲ. ನೋಡಿರಿ, ಈ ಥರ ಎಲ್ಲ ಸ್ಕ್ವೇರಾಗಿ ಹಾಕ್ಕೊಳ್ರಿ. ಮಾಡಿಕೊಂಡು ಈ ಕಡೆ ಈ ಕಡೆ ಎಡ್ಜನ್ನು ಕೂಡ ಇದಕ್ಕೆ ತಗೊಂಬಂದ್ಬಿಟ್ಟು ಈ ಥರ ಹಾಕಿ ಆಮೇಲೆ ಮತ್ತೆ ಒಂದು ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಲಟ್ಸಿದ್ರೆ ಸಖತ್ತಾಗಿರ್ತೈತಿ. ಮಕ್ಕಳಿಗೆಲ್ಲ ನೀವು ಬಾಕ್ಸಿಗೆ ಹಾಕ್ಕೊಟ್ರಿ, ನೀವು ನೆಚ್ಚಿಂದ ಪ್ರೀತಿದ ಅಮ್ಮ ತಾಯಂದಿರು ಹಾಕ್ತೀರಿ. ಮತ್ತು ಏನಂತಂದ್ರೆ ಮೂಲಂಗಿ ಇಷ್ಟಪಡೋಂಗಿಲ್ಲ ಅನ್ನೋರಿಗೆಲ್ಲ ಈ ಥರನೂ ಮಾಡಿಕೊಡ್ಬೋದು. ಮತ್ತು ಮಕ್ಕಳಿಗೆ ಈ ಥರ ಗೀಸು ಹಾಕ್ಕೊಟ್ಬಿಟ್ರೆ ಅವ್ರಿಗೂ ಫುಲ್ಲು ಖುಷಿ ಆಗ್ತಾರೆ. ಮತ್ತು ಈ ಟೇಸ್ಟ್ ತಿನ್ನಬೇಕಾದ್ರೆ ಅನ್ನಿಸ್ತು ನನಗೆ ಒಂಥರ ಡಿಫ್ರೆಂಟ್ ಟೇಸ್ಟ್. ಮೂಲಂಗಿ ಹಾಕಿ ಮಾಡಿದ್ದೀವಿ ಅಂತ ಅನ್ಸೋದೇ ಇಲ್ಲ. ಏನು ಅಂತಂದ್ರೆ ಇದು ಸಮೋಸದೆಲ್ಲ ತಿಂತವಲ್ಲ ಆ ಥರದ್ದೆಲ್ಲ ಟೇಸ್ಟ್ ಬಂತು. ಬೇಕಾದ್ರೆ ನೀವು ಮಕ್ಳಿಗೆ ಮಾಡಿಕೊಡ್ರಿ, ಅವರು ಹಾಗೆ ಹೇಳ್ತಾರೆ ಸಖತ್ತ ಟೇಸ್ಟ್ ಐತಿ, ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡ್ತಾ ಇದೆ ಅಂತ ಹೇಳ್ತಾರೆ, ಗ್ಯಾರಂಟಿ. ನೋಡಿ, ನಾನು ಲಟ್ಟಿಸ್ತಾ ಇದ್ದೀನಿ, ಚೆನ್ನಾಗಿ ಸ್ಕ್ವೇರಾಗೇ ಬರ್ತಾಯಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಇದನ್ನು ತುಪ್ಪ ಅಥವಾ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಸಖತ್ತು ಮೂಲಂಗಿ. ಹಾಗೆ ನಾನು ಎರಡೂ ಕಡೆನೂ ಟರ್ನ್ ಮಾಡ್ಕೊಂಡು ಹಾಕ್ಕೊಂಡೆ. ನಾನು ಮಾತ್ರ ಇಲ್ಲಿ ಎಣ್ಣೆ ಹಾಕ್ಕೊಂಡು ಬೇಯಿಸಿದೆ. ತುಪ್ಪ ಬೇಕಾದ್ರೆ ಹಾಕ್ಕೊಂಡು ತಿಂದ್ರಾಯ್ತು ಅಂತಂದೇಳಿ ಎರಡೂ ಕಡೆನೂ ಸಖತ್ತಾಗಿರೋ ಕಲರು ತುಂಬ ಚೆನ್ನಾಗಿ ಅನ್ನಿಸ್ತು. ಫಸ್ಟೇ ನಮ್ಮ ಮನೆಯವ್ರಿಗೆ ಸರ್ವ್ ಮಾಡಿದ್ದೆ. ನಮ್ಮ ಮನೆಯವರು ತುಂಬ ಚೆನ್ನಾಗೈತಿ, ಏನು ಬೇಕಾಗಲ್ಲ ಅಂದರು. ಆದರೂ ನಾನು ಇಲ್ಲಿ ಪುಟಾಣಿ ಚಟ್ನಿ ಮತ್ತು ತುಪ್ಪ ಹಾಕಿಕೊಟ್ಟಿದ್ದೆ, ಅದ್ರ ಕಾಂಬಿನೇಷನ್ ಸಖತ್ತಾಗೈತಿ ಅಂದರು. ನಾನು ಮಾತ್ರ ಯಾವಾಗ ತಿಂದೇನೋ ಏನೋ ಅಂತ ಅನ್ನಿಸ್ತಾಯಿತ್ತು. ಚೆನ್ನಾಗಿ ಸ್ಮೆಲ್ಲೂ ಬರ್ತಾಯಿತ್ತು. ನಾನು ಮತ್ತೆ ಇದನ್ನು ರಾತ್ರಿ ಊಟಕ್ಕೆ ಅಂತ ಮಾಡ್ತಾಯಿದ್ದೆ. ಆವಾಗ ಏನು ಅನ್ನಿಸ್ತಾಯಿತ್ತು ಅಂದರೆ ಯಾವಾಗ ತಿಂದ್ಬಿಟ್ಟೇನೋ ಅಂತ ಅನ್ನಿಸ್ತಾಯಿತ್ತು. ಹಸಿವು ಬೇರೆ ಆಗಿತ್ತು. ನಾನು ಮಾತ್ರ ತಿಂದು ನನಗಂತೂ ಸಖತ್ತ ಖುಷಿ ಆಯಿತು. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೆ ಓಪನ್ ಮಾಡ್ಕೊಂಡು, ಎಷ್ಟು ಪದರಾಗಿ ಚೆನ್ನಾಗಿತ್ತು ಅಂತಂದರೆ ನನಗೆ ಆ ಪದರನ್ನು ತೋರಿಸೋ ಅಷ್ಟು ಪೇಷನ್ಸೇ ಹೋಗಿಬಿಟ್ಟಿತ್ತು. ನಾನು ಇದೆಲ್ಲ ಪರೋಟ ಮಾಡ್ಕೊಂಡು ತಿನ್ನೋ ಅಷ್ಟೊತ್ತಿಗೆ ಹಸಿವಾಗ್ಬಿಟ್ಟಿತ್ತು, ಸುಡ್ತಾ ಇತ್ತು ಅದು. ನನಗೆ ಪದರ ಬಿಚ್ಚಾಕೂ ಆಗ್ತಿರಲಿಲ್ಲ. ಆದರೆ ಫ್ರೆಂಡ್ಸ್, ಒಂದು ಸಲ ಟ್ರೈ ಮಾಡಿರಿ, ಸಖತ್ತಾಗಿತ್ತು. ನಾನು ಒಂದು ಸಲ ಟ್ರೈ ಮಾಡಿದ ಮೇಲೆ ಮತ್ತೆ ಮಾಡ್ಕೊಂಡು ತಿಂದಿನಿ ನಾನು 2-3 ಸಲ. ನೀವು ಹಾಗೆ ಮಾಡ್ಕೊಂಡು ತಿಂದುಬಿಟ್ಟು ಹೇಗಿತ್ತು ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ನೀವು ಏನೇನು ಪರೋಟ ಮಾಡ್ತೀರಿ ಅಂತಂದು ಹೇಳಿ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದೇ ನೋಡ್ಕೊತಾ ಇದ್ದೀರಾ ಅಂತಂದು ಹೇಳಿದ್ರೆ ಪಾಪ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ನನ್ನ ವಿಡಿಯೋದಲ್ಲಿ ಸುಮಾರು ಪರೋಟದ್ದು ವಿಡಿಯೋಸ್ ಇದ್ದವು, ಹೋಗಿ ಚೆಕ್ ಮಾಡಿಕೊಂಡು ನೋಡಿ.